ಇದೇನು ಗೊತ್ತಾ, ಚಿಕನ್ ಗುಂಡ್ಕಾಯಿ ಬೆಳ್ಳುಳ್ಳಿ ರೈಸ್ ಟೇಸ್ಟ್ ಮಾತ್ರ ಬೇರೆ ಲೆವೆಲ್. ಒಂದು ಸಲ ಮಾಡ್ಕೊತೀನಿ, ನಿಮಗೆ ತಗೋತೆ. ಒಂದು 5 ಗುಂಡ್ಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಪೀಸ್ ಮಾಡೋದ್ರಿಂದ ರುಚಿನೂ ಬೇಗ ಹಿಡಿಯುತ್ತೆ ಹಾಗೂ ಬೇಗ ಬೇಯುತ್ತೆ. ನೀಟಾಗಿ ಕಟ್ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಳ್ಳೋಣ. ನಾನೊಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಎಲ್ಲ ಬಿಡ್ಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಖಾರ ಎಷ್ಟು ಬೇಕೋ ಅಷ್ಟು, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ದಪ್ಪ ಥರ ಜಜ್ಕೊಳ್ಳೋಣ. ಸಾನಿನ ನುಣ್ಣಗೂ ಜಜ್ಬಾರ್ದು, ಒಂದು ದಪ್ಪ ಥರ ಜಜ್ಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ರೆಡಿ ಆಯ್ತಿದ್ದು. ಇವಾಗ ಬಾಣಲಿ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡು, ಎಣ್ಣೆ ಕಾದಾದ್ಮೇಲೆ ಇವಾಗ ಕಟ್ ಮಾಡ್ಕೊಂಡಿರೋ ಗುಂಡ್ಕಾಯಿ ಹಾಕ್ಕೊಂಡು ಒಂದು 10 ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಲಿ. ಒಂದು 10 ನಿಮಿಷ ರೋಸ್ಟ್ ಆದಮೇಲೆ ಇವಾಗ ಜಜ್ಕೊಂಡಿರೋ ಬೆಳ್ಳುಳ್ಳಿ, ಖಾರ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು ಗುಂಡ್ಕಾಯಿಗೆ. ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. 10 ನಿಮಿಷ ಬೆಂದಾದಮೇಲೆ ಮೊದಲೇ ರೆಡಿ ಮಾಡ್ಕೊಂಡಿರೋ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದೊಂದು ಸಾರಿ ಮಾಡ್ಕೊತೀನಿ, ಟೇಸ್ಟ್ ಮಾತ್ರ ಬೇರೆ ಲೆವೆಲ್, ಸೂಪರಾಗಿರುತ್ತೆ. ಸಿಂಪಲ್ ರೆಸಿಪಿ. ಒಂದು 1/4 ಗಂಟೆ, ಒಂದು ಅರ್ಧ ಗಂಟೆ ಸಾಕು ಇದಕ್ಕೆ. ಸಿಂಪಲಾಗಿದ್ದು ಸೂಪರಾಗಿರುತ್ತೆ. ಲಾಸ್ಟ್ಗೆ ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಗುಂಡ್ಕಾಯಿ ಗಾರ್ಲಿಕ್ ರೈಸ್ ರೆಡಿ. ಇವಾಗ ಬಾಳೆ ಎಲೆಗೆ ಹಾಕ್ಕೊಂಡು ಬಿಸಿ ಬಿಸಿ ರೈಸು. ಈ ಹೊರಗಡೆ ವಾತಾವರಣ ಕೂಲಾಗಿದೆ, ತಿಂತಿದ್ರೆ ಮಜನೇ ಮಜಾ. ಸೂಪರ್ ವೆದರ್, ಔಟ್ಡೋರು. ಹೊರಗಡೆ ಮಾತ್ರ ಸೂಪರಾಗಿರುತ್ತೆ ತಿನ್ನೋಕ್ಕೆ. ಟೇಸ್ಟ್ ಮಾತ್ರ ಬೇರೆ ಲೆವೆಲು, ಅದ್ಭುತ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ. ಆ ಗುಂಡ್ಕಾಯಿ ಸಿಕ್ತಿದ್ರೆ ಬಾಯೊಳಗೆ ಕರಮ್ ಅನ್ನುತ್ತೆ. 100% ಸೂಪರಾಗಿರುತ್ತೆ, ಬೇರೆ ಲೆವೆಲ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿರಿ.